ಅವರಿಗೆ ಒಂದು ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಪೂರ್ವಾಗ್ರಹ ಪೀಡಿತರಾಗಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಕೊಂಡಿದ್ದಾರೆ. ಯಾರು ಏನ್ ಮಾತಾಡಿದ್ರು ಸಹಿಸುವುದಿಲ್ಲ, ಯಾವ ಚಟುವಟಿಕೆಯನ್ನು ಸಹಿಸುವುದಿಲ್ಲ, ಹಿಂದೂ ಪರ ಚಟುವಟಿಕೆಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ಪಕ್ಷದ ಸಿದ್ಧಾಂತಗಳನ್ನ ವಿರೋಧಿಸ್ತಕ್ಕಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದ್ರೆ ರಾಜಕೀಯ ಪಕ್ಷವನ್ನು ವಿರೋಧಿಸುವ ನೆಪದಲ್ಲಿ ಈ ದೇಶದ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ, ಈ ದೇಶದ ನಂಬಿಕೆಯನ್ನ ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು ಖಂಡಿತವಾಗಿ ಅಪಾಯಕಾರಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಮಾಡ್ತಾರೆ. ನನ್ನ ಮೇಲೆ ಕೇಸನ್ನು ದಾಖಲಿಸುವುದು, ಐತಿಹಾಸಿಕವಾಗಿ ಇರತಕ್ಕಂಥ ವಿಷಯಗಳನ್ನ ನಾವು ಕಾರ್ಯಕರ್ತರ ಜೊತೆಗೆ ಕೂಡ ಹಂಚ್ಕೋಬಾರದು ಅನ್ನೋಷ್ಟರ ಮಟ್ಟಿಗೆ ಒಂದು ದಬ್ಬಾಳಿಕೆ. ಮಂಡ್ಯದಲ್ಲಿ ಎಲ್ಲ ರೀತಿಯ ಅನುಮತಿಯನ್ನ ಪಡೆದು ಹನುಮನ ಧ್ವಜವನ್ನು ಹಾರಿಸಿದ್ರು ಕೂಡ ಅದೇನು ಸರ್ಕಾರದ ಜಾಗ ಆಗಿರಲಿಲ್ಲ, ಏನೂ ಇರಲಿಲ್ಲ. 3 ಜನ ವಂತಿಗೆ ಕೊಟ್ಟು ಮಾಡಿ ಹಾಕಿರ್ತಕ್ಕಂಥ ಜಾಗದಲ್ಲಿ ಹನುಮನ ಧ್ವಜ ಹಾಕಿದ್ರು ಕೂಡ ಅದನ್ನು ವಿರೋಧಿಸಿದ್ರು, ಅದನ್ನು ತೆಗೆದ್ರು. ಒಟ್ಟಾರೆ ಈ ರಾಜಕೀಯ ಪೂರ್ವಾಗ್ರಹ ಇವತ್ತು ದೇಶದ ಅಸ್ಮಿತೆಯ ಬುಡವನ್ನೇ ಅಲುಗಾಡಿಸ್ತಕ್ಕಂಥ ಸಿದ್ಧಾಂತವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಅದು ದುರ್ದೈವ. ಅದು ಕರ್ನಾಟಕದ ಕಾಂಗ್ರೆಸ್ನ ದುರ್ದೈವ. ಇಷ್ಟಾದ್ರೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅದೆಷ್ಟೋ ಒಳ್ಳೆಯ ಜನ ಅದನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಹೇಗಂತ ಇನ್ನುವರೆಗೂ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗಿ ಸಿದ್ದರಾಮಯ್ಯನವರು ಆ ಸ್ವಭಾವವನ್ನು ಬಿಡದೇ ಇದ್ದಾರೆ. ಇದಕ್ಕೆ ಮುಂದಿನ ದಿವಸದಲ್ಲಿ ಅತ್ಯಂತ ತೀವ್ರವಾಗಿರತಕ್ಕಂಥ ಪ್ರತಿಭಟನೆಯನ್ನು ಅವರ ಎದುರಿಸಬೇಕಾಗತ್ತೆ. ಇದು ಸಿದ್ದರಾಮಯ್ಯನವರ ಗಮನದಲ್ಲಿ. ಮತ್ತೊಬ್ಬರ ಬಗ್ಗೆ ಸಂಸ್ಕೃತಿಯ ಪಾಠ ಮಾಡತಕ್ಕಂಥವ್ರು, ಸಭ್ಯತೆಯ ನೀತಿ ಹೇಳ್ತಕ್ಕಂಥವ್ರು ಮೊದಲು ಅವ್ರು ಕಲಿಬೇಕು. ಅದಕ್ಕೆ ಕೇಸ್ ಹಾಕ್ತಾರೆ, ಅಷ್ಟರ ಮಟ್ಟಿಗೆ ಒತ್ತಡವನ್ನು ತರ್ತಾರೆ. ಇಡೀ ಕರ್ನಾಟಕದ ಆಡಳಿತದ ಪರಿಸ್ಥಿತಿ ಇವತ್ತು ಸತ್ತು ಹೋಗಿದೆ. ಕೊಡ್ಲಿಕ್ಕೆ ಪಗಾರಿಗೆ ದುಡ್ಡಿಲ್ಲ, ಇವತ್ತು ಅಭಿವೃದ್ಧಿಗೆ ದುಡ್ಡಿಲ್ಲ. ಶಾಸಕರಿಗೆ ಇವತ್ತು ಹಣವನ್ನು ಕೊಡ್ಲಿಕ್ಕೂ ಕೂಡ, ಶಾಸಕರ ನಿಧಿಯನ್ನು ಕೊಡ್ಲಿಕ್ಕೂ ಇವತ್ತು ಹಣ ಇಲ್ಲ. ಅದನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಈ ರೀತಿ ದೊಂಬರಾಟವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರವನ್ನು ನೀಡಬೇಕು. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿಯನ್ನು ಎದ್ದಿದೆ. ಮುಂದಿನ ದಿವಸದಲ್ಲಿ ಬಹುತೇಕ ಇಡೀ ಕರ್ನಾಟಕ ಆರ್ಥಿಕತೆಯನ್ನ ದಿವಾಳಿ ಮಾಡತಕ್ಕಂಥ ಪ್ರಯತ್ನವನ್ನ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದೆ. ಅದು ಇಂಪ್ರೂವ್ ಆಗ್ತಾ ಇದೆ. ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಸೆ. ಧನ್ಯವಾದಗಳು. ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ